ಪತಿ ಬಿಡುಗಡೆಗೆ ಪತ್ನಿ ವಿಜಯಲಕ್ಷ್ಮಿ ಅವರು ಟೆಂಪಲ್ ರನ್ ಮಾಡ್ತಿದ್ದಾರೆ. ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳಾಗ್ತಾ ಇದೆ. ತಾಯಿ ಮೂಕಾಂಬಿಕೆಗೆ ರೇಷ್ಮೆ ಸೀರೆ ಫಲಪುಷ್ಪ ಸಲ್ಲಿಕೆ ಮಾಡಿದ್ದಾರೆ. ನವಚಂಡಿಕಾ ಯಾಗದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಈಗ ಭಾಗಿಯಾಗಿದ್ದಾರೆ. ನಾವು ಗಮನಿಸ್ತಾ ಇದ್ದೀವಿ, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಜೈಲು ಪಾಲಾದ ಬಳಿಕ ಈ ಕಡೆ ಹೊರಗಡೆ ಪತ್ನಿ ವಿಜಯಲಕ್ಷ್ಮಿ ಯಾವ ರೀತಿ ಅವ್ರನ್ನ ಹೊರಗಡೆ ಕರ್ಕೊಂಡು ಬರಬೇಕು ಅನ್ನೋ ನಿಟ್ಟಿನಲ್ಲಿ ಪರದಾಟಗಳಾಗ್ತಾ ಇದೆ. ಒಂದ್ ಕಡೆ ವಕೀಲರ ಬದಲಾವಣೆ ಮಾಡಿದ್ರು, ಅವರೇ ವಕೀಲರನ್ನ ನೇಮಕ ಮಾಡಿದ್ರು. ಅದಾದ ಬಳಿಕ ಮೊನ್ನೆ ದೊಡ್ಡವರ ಭೇಟಿ, ಅಂದ್ರೆ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರನ್ನ ಭೇಟಿ ಆದ್ರು, ಮಾತುಕತೆ ಆಯ್ತು. ನಂತರ ಸಿಎಂ ಅವರ ಭೇಟಿಗೆ ಅವಕಾಶ ಕೇಳಿದ್ರು. ಇದಾದ ಬಳಿಕ ಈಗ ದೇವರ ಮೊರೆ ಹೋಗಿದ್ದಾರೆ ವಿಜಯಲಕ್ಷ್ಮಿ. ಸಹಜವಾಗಿ ಕಷ್ಟ ಬಂದಾಗ ದೇವ್ರ ನೆನಪಾಗ್ತಾರೆ. ದೇವರಿಗೆ ವಿಶೇಷ ಪೂಜೆ ಪುನಸ್ಕಾರಗಳು ಸಲ್ಲಿಸೋದು ಯಾಗ ಮತ್ತು ಈ ರೀತಿ ವಿಶೇಷ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗೋದು ಕೂಡ ಹಲವು ಪ್ರಕರಣದಲ್ಲಿ ನಾವು ಗಮನಿಸಿದ್ವಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ದೂರವಾಣಿ ಸಂಪರ್ಕದಲ್ಲಿ. ಹರೀಶ್, ಸದ್ಯ ಏನು ನಡೀತಾ ಇದೆ ದೇವಸ್ಥಾನದಲ್ಲಿ, ಯಾವ ರೀತಿಯ ಯಾಗದಲ್ಲಿ ಭಾಗಿಯಾಗಿದ್ದಾರೆ ವಿಜಯಲಕ್ಷ್ಮಿ, ಅದರಿಂದ ಆಗುವಂತಹ ಲಾಭ? ದೇವಿಗೆ ಮೊರೆ ಹೋಗುವಂತದ್ದು ರೂಢಿ. ಕಾಳಿ ಕರ್ನಾಟಕದಿಂದಲ್ಲ, ದೇಶದ ಬೇರೆ ಬೇರೆ ಭಾಗದಿಂದ ಭಕ್ತರು ದೇವಿಗೆ ಹರಕೆಯನ್ನು ಹೊತ್ಕೊಳ್ತಾರೆ. ಅದರಲ್ಲೂ ಪ್ರಮುಖವಾಗಿ ಶತಚಂಡಿಕೆ ಆಗಿರ್ಬೋದು, ನವಚಂಡಿಕೆ ಯಾಗ ಇರ್ಬೋದು, ಈ ರೀತಿಯ ಆ ಯಾಗವನ್ನ ದೇವಿಗೆ ಹರಕೆಯನ್ನು ಹೊತ್ಕೊಳ್ತಾರೆ. ಯಾಕಂದ್ರೆ ದೊಡ್ಡ ದೊಡ್ಡ ಸಂಕಷ್ಟಗಳು ಎದುರಾದಾಗ ರಾಜಕಾರಣದಲ್ಲಿ ಇರ್ಬೋದು, ಅಥವಾ ಚಿತ್ರರಂಗದಲ್ಲಿರುವಂತವ್ರು ಇರ್ಬೋದು, ಅಥವಾ ಸಾಂಸಾರಿಕ ಸಮಸ್ಯೆಗಳು ಉಂಟಾದಂತ ಸಂದರ್ಭದಲ್ಲಿ ಇರ್ಬೋದು, ಆರೋಗ್ಯದ ಸಮಸ್ಯೆಗಳು ಉಂಟಾದಂತ ಸಂದರ್ಭದಲ್ಲಿ ಇರ್ಬೋದು, ಅಥವಾ ಯಾವುದೇ ಒಂದು ಕೋರಿಕೆಯನ್ನ ಈಡೇರಿಸುವಂತೆ ದೇವಿಗೆ ಈ ಯಾಗಗಳನ್ನ ಹರಕೆ ರೂಪದಲ್ಲಿ ಹೊತ್ಕೊಳ್ತಾರೆ. ಕೆಲವರು ಭಕ್ತರು ಹರಕೆಯನ್ನ ಮುಂಚಿತವಾಗಿ ಸಲ್ಲಿಸುವಂತದ್ದು ರೂಢಿ. ಇನ್ನು ಕೆಲವರು ತಮ್ಮ ಇಷ್ಟಾರ್ಥಗಳು ಈಡೇರಿದ ನಂತರದಲ್ಲಿ ನವಚಂಡಿಕಾ ದುರ್ಗ ಯಾಗ ಇರ್ಬೋದು, ಅಥವಾ ಶತಚಂಡಿಕಾ ಯಾಗ ಇರ್ಬೋದು, ಈ ರೀತಿಯ ಯಾಗಗಳನ್ನ ಮಾಡಿಸ್ತಾರೆ. ಅಂದ್ರೆ ಅವರವರ ಅನುಕೂಲಕ್ಕಾಗಿ ಬೇರೆ ಬೇರೆ ರೀತಿಯ ಯಾಗಗಳು ಕೂಡ ನಡೆಯುವಂಥದ್ದು ಕೊಲ್ಲೂರಿನಲ್ಲಿ. ಹಾಗಾಗಿ ಸದ್ಯಕ್ಕೆ ಕೊಲ್ಲೂರಿನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಮಸ್ಯೆ ಏನಿದೆ ಅದು ಬಗೆಹರಿಸಬೇಕು ಅಂತ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರು ಬಂದು ಒಂದು ಯಾಗವನ್ನ ಕೂಡ ಸಂಕಲ್ಪ ಮಾಡಿರುವಂತದ್ದು. ಸದ್ಯಕ್ಕೆ ಕೊಲ್ಲೂರಿನ ಯಾಗಶಾಲೆಯಲ್ಲಿ ಯಾಗ ಕೂಡ ನಡೀತಾ ಇರುವಂತದ್ದು. ನಿನ್ನೆ ರಾತ್ರಿಯೇ ಕೊಲ್ಲೂರಿಗೆ ಆಗಮಿಸಿ ವಿಜಯಲಕ್ಷ್ಮಿ ಅವರು ಅವರ ಕುಟುಂಬಸ್ಥರ ಜೊತೆ ಕೂಡಿ ಬಂದು ಸಂಕಲ್ಪವನ್ನ ಕೈಗೊಂಡಿರುವಂತದ್ದು. ಸರಿಸುಮಾರು 9 ಗಂಟೆಗೆ ಪೂರ್ಣಾಹುತಿ ಕೂಡ ಆಗುವಂತ ಸಾಧ್ಯತೆಗಳಿರುವಂತದ್ದು. ಈಗಾಗಲೇ ನರಸಿಂಹಡಿಗರ ನೇತೃತ್ವದಲ್ಲಿ ಅರ್ಚಕರು ಯಾಗವನ್ನ ನಡೆಸ್ತಾ ಇರುವಂತದ್ದು. ಶ್ರುತಿ. ಓಕೆ ಹರೀಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಪತಿ ಬಿಡುಗಡೆಗೆ ಪತ್ನಿ ವಿಜಯಲಕ್ಷ್ಮಿ ಅವರು ಟೆಂಪಲ್ ರನ್ ಮಾಡ್ತಿದ್ದಾರೆ. ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳಾಗ್ತಾ ಇದೆ. ತಾಯಿ ಮೂಕಾಂಬಿಕೆಗೆ ರೇಷ್ಮೆ ಸೀರೆ ಫಲಪುಷ್ಪ ಸಲ್ಲಿಕೆ ಮಾಡಿದ್ದಾರೆ. ನವಚಂಡಿಕಾ ಯಾಗದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಈಗ ಭಾಗಿಯಾಗಿದ್ದಾರೆ. ನಾವು ಗಮನಿಸ್ತಾ ಇದ್ದೀವಿ, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಜೈಲು ಪಾಲಾದ ಬಳಿಕ ಈ ಕಡೆ ಹೊರಗಡೆ ಪತ್ನಿ ವಿಜಯಲಕ್ಷ್ಮಿ ಯಾವ ರೀತಿ ಅವ್ರನ್ನ ಹೊರಗಡೆ ಕರ್ಕೊಂಡು ಬರಬೇಕು ಅನ್ನೋ ನಿಟ್ಟಿನಲ್ಲಿ ಪರದಾಟಗಳಾಗ್ತಾ ಇದೆ. ಒಂದ್ ಕಡೆ ವಕೀಲರ ಬದಲಾವಣೆ ಮಾಡಿದ್ರು, ಅವರೇ ವಕೀಲರನ್ನ ನೇಮಕ ಮಾಡಿದ್ರು. ಅದಾದ ಬಳಿಕ ಮೊನ್ನೆ ದೊಡ್ಡವರ ಭೇಟಿ, ಅಂದ್ರೆ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರನ್ನ ಭೇಟಿ ಆದ್ರು, ಮಾತುಕತೆ ಆಯ್ತು. ನಂತರ ಸಿಎಂ ಅವರ ಭೇಟಿಗೆ ಅವಕಾಶ ಕೇಳಿದ್ರು. ಇದಾದ ಬಳಿಕ ಈಗ ದೇವರ ಮೊರೆ ಹೋಗಿದ್ದಾರೆ ವಿಜಯಲಕ್ಷ್ಮಿ. ಸಹಜವಾಗಿ ಕಷ್ಟ ಬಂದಾಗ ದೇವ್ರ ನೆನಪಾಗ್ತಾರೆ. ದೇವರಿಗೆ ವಿಶೇಷ ಪೂಜೆ ಪುನಸ್ಕಾರಗಳು ಸಲ್ಲಿಸೋದು ಯಾಗ ಮತ್ತು ಈ ರೀತಿ ವಿಶೇಷ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗೋದು ಕೂಡ ಹಲವು ಪ್ರಕರಣದಲ್ಲಿ ನಾವು ಗಮನಿಸಿದ್ವಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ದೂರವಾಣಿ ಸಂಪರ್ಕದಲ್ಲಿ. ಹರೀಶ್, ಸದ್ಯ ಏನು ನಡೀತಾ ಇದೆ ದೇವಸ್ಥಾನದಲ್ಲಿ, ಯಾವ ರೀತಿಯ ಯಾಗದಲ್ಲಿ ಭಾಗಿಯಾಗಿದ್ದಾರೆ ವಿಜಯಲಕ್ಷ್ಮಿ, ಅದರಿಂದ ಆಗುವಂತಹ ಲಾಭ? ದೇವಿಗೆ ಮೊರೆ ಹೋಗುವಂತದ್ದು ರೂಢಿ. ಕಾಳಿ ಕರ್ನಾಟಕದಿಂದಲ್ಲ, ದೇಶದ ಬೇರೆ ಬೇರೆ ಭಾಗದಿಂದ ಭಕ್ತರು ದೇವಿಗೆ ಹರಕೆಯನ್ನು ಹೊತ್ಕೊಳ್ತಾರೆ. ಅದರಲ್ಲೂ ಪ್ರಮುಖವಾಗಿ ಶತಚಂಡಿಕೆ ಆಗಿರ್ಬೋದು, ನವಚಂಡಿಕೆ ಯಾಗ ಇರ್ಬೋದು, ಈ ರೀತಿಯ ಯಾಗವನ್ನ ದೇವಿಗೆ ಹರಕೆಯನ್ನು ಹೊತ್ಕೊಳ್ತಾರೆ. ಯಾಕಂದ್ರೆ ದೊಡ್ಡ ದೊಡ್ಡ ಸಂಕಷ್ಟಗಳು ಎದುರಾದಾಗ
ರಾಜಕಾರಣದಲ್ಲಿ ಇರ್ಬೋದು ಅಥವಾ ಚಿತ್ರರಂಗದಲ್ಲಿರುವಂತವ್ರು ಇರ್ಬೋದು ಅಥವಾ ಸಾಂಸಾರಿಕ ಸಮಸ್ಯೆಗಳು ಉಂಟಾದಂತಹ ಸಂದರ್ಭದಲ್ಲಿ ಇರ್ಬೋದು, ಆರೋಗ್ಯದ ಸಮಸ್ಯೆಗಳು ಉಂಟಾದಂತ ಸಂದರ್ಭದಲ್ಲಿ ಇರ್ಬೋದು, ಅಥವಾ ಯಾವುದೇ ಒಂದು ಕೋರಿಕೆಯನ್ನ ಈಡೇರಿಸುವಂತೆ ದೇವಿಗೆ ಈ ಯಾಗಗಳನ್ನ ಹರಕೆ ರೂಪದಲ್ಲಿ ಹೊತ್ಕೊಳ್ತಾರೆ. ಕೆಲವರು ಭಕ್ತರು ಹರಕೆಯನ್ನ ಮುಂಚಿತವಾಗಿ ಸಲ್ಲಿಸುವಂತದ್ದು ರೂಢಿ. ಇನ್ನು ಕೆಲವರು ತಮ್ಮ ಇಷ್ಟಾರ್ಥಗಳು ಈಡೇರಿದ ನಂತರದಲ್ಲಿ ನವಚಂಡಿಕಾ ದುರ್ಗ ಯಾಗ ಇರ್ಬೋದು ಅಥವಾ ಶತಚಂಡಿಕಾ ಯಾಗ ಇರ್ಬೋದು, ಈ ರೀತಿಯ ಯಾಗಗಳನ್ನ ಮಾಡಿಸ್ತಾರೆ. ಅಂದ್ರೆ ಅವರವರ ಅನುಕೂಲಕ್ಕಾಗಿ ಬೇರೆ ಬೇರೆ ರೀತಿಯ ಯಾಗಗಳು ಕೂಡ ನಡೆಯುವಂಥದ್ದು ಕೊಲ್ಲೂರಿನಲ್ಲಿ. ಹಾಗಾಗಿ ಸದ್ಯಕ್ಕೆ ಕೊಲ್ಲೂರಿನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಮಸ್ಯೆ ಏನಿದೆ ಅದು ಬಗೆಹರಿಸಬೇಕು ಅಂತ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರು ಬಂದು ಒಂದು ಯಾಗವನ್ನ ಕೂಡ ಸಂಕಲ್ಪ ಮಾಡಿರುವಂತದ್ದು. ಸದ್ಯಕ್ಕೆ ಕೊಲ್ಲೂರಿನ ಯಾಗಶಾಲೆಯಲ್ಲಿ ಯಾಗ ಕೂಡ ನಡೀತಾ ಇರುವಂತದ್ದು. ನಿನ್ನೆ ರಾತ್ರಿಯೇ ಕೊಲ್ಲೂರಿಗೆ ಆಗಮಿಸಿ ವಿಜಯಲಕ್ಷ್ಮಿ ಅವರು ಅವರ ಕುಟುಂಬಸ್ಥರ ಜೊತೆ ಕೂಡಿ ಬಂದು ಸಂಕಲ್ಪವನ್ನ ಕೈಗೊಂಡಿರುವಂತದ್ದು. ಸರಿಸುಮಾರು 9 ಗಂಟೆಗೆ ಪೂರ್ಣಾಹುತಿ ಕೂಡ ಆಗುವಂತ ಸಾಧ್ಯತೆಗಳಿರುವಂತದ್ದು. ಈಗಾಗಲೇ ನರಸಿಂಹಾಡಿಗರ ನೇತೃತ್ವದಲ್ಲಿ ಅರ್ಚಕರು ಯಾಗವನ್ನ ನಡೆಸ್ತಾ ಇರುವಂತದ್ದು. ಶ್ರುತಿ. ಓಕೆ ಹರೀಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಪತಿ ಬಿಡುಗಡೆಗೆ ಪತ್ನಿ ವಿಜಯಲಕ್ಷ್ಮಿ ಅವರು ಟೆಂಪಲ್ ರನ್ ಮಾಡ್ತಿದ್ದಾರೆ. ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳಾಗ್ತಾ ಇದೆ. ತಾಯಿ ಮೂಕಾಂಬಿಕೆಗೆ ರೇಷ್ಮೆ ಸೀರೆ, ಫಲಪುಷ್ಪ ಸಲ್ಲಿಕೆ ಮಾಡಿದ್ದಾರೆ. ನವಚಂಡಿಕಾ ಯಾಗದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಈಗ ಭಾಗಿಯಾಗಿದ್ದಾರೆ. ನಾವು ಗಮನಿಸ್ತಾ ಇದ್ದೀವಿ, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಜೈಲು ಪಾಲಾದ ಬಳಿಕ ಈ ಕಡೆ ಹೊರಗಡೆ ಪತ್ನಿ ವಿಜಯಲಕ್ಷ್ಮಿ ಯಾವ ರೀತಿ ಅವ್ರನ್ನ ಹೊರಗಡೆ ಕರ್ಕೊಂಡು ಬರಬೇಕು ಅನ್ನೋ ನಿಟ್ಟಿನಲ್ಲಿ ಪರದಾಟಗಳಾಗ್ತಾ ಇದೆ. ಒಂದ್ ಕಡೆ ವಕೀಲರ ಬದಲಾವಣೆ ಮಾಡಿದ್ರು, ಅವರೇ ವಕೀಲರನ್ನ ನೇಮಕ ಮಾಡಿದ್ರು. ಅದಾದ ಬಳಿಕ ಮೊನ್ನೆ ದೊಡ್ಡವರ ಭೇಟಿ, ಅಂದ್ರೆ ಸ್ವತಃ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವ್ರನ್ನ ಭೇಟಿ ಆದ್ರು, ಮಾತುಕತೆ ಆಯ್ತು. ನಂತರ ಸಿಎಂ ಅವರ ಭೇಟಿಗೆ ಅವಕಾಶ ಕೇಳಿದ್ರು. ಇದಾದ ಬಳಿಕ ಈಗ ದೇವರ ಮೊರೆ ಹೋಗಿದ್ದಾರೆ ವಿಜಯಲಕ್ಷ್ಮಿ. ಸಹಜವಾಗಿ ಕಷ್ಟ ಬಂದಾಗ ದೇವ್ರ ನೆನಪಾಗ್ತಾರೆ. ದೇವರಿಗೆ ವಿಶೇಷ ಪೂಜೆ ಪುನಸ್ಕಾರಗಳು ಸಲ್ಲಿಸೋದು ಯಾಗ ಮತ್ತು ಈ ರೀತಿ ವಿಶೇಷ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗೋದು ಕೂಡ ಹಲವು ಪ್ರಕರಣದಲ್ಲಿ ನಾವು ಗಮನಿಸಿದ್ವಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ದೂರವಾಣಿ ಸಂಪರ್ಕದಲ್ಲಿ. ಹರೀಶ್, ಸದ್ಯ ಏನು ನಡೀತಾ ಇದೆ ದೇವಸ್ಥಾನದಲ್ಲಿ, ಯಾವ ರೀತಿಯ ಯಾಗದಲ್ಲಿ ಭಾಗಿಯಾಗಿದ್ದಾರೆ ವಿಜಯಲಕ್ಷ್ಮಿ, ಅದರಿಂದ ಆಗುವಂತಹ ಲಾಭ? ದೇವಿಗೆ ಮೊರೆ ಹೋಗುವಂತದ್ದು ರೂಢಿ. ಈ ಖಾಲಿ ಕರ್ನಾಟಕದಿಂದಲ್ಲ, ದೇಶದ ಬೇರೆ ಬೇರೆ ಭಾಗದಿಂದ ಭಕ್ತರು ದೇವಿಗೆ ಹರಕೆಯನ್ನು ಹೊತ್ಕೊಳ್ತಾರೆ. ಅದರಲ್ಲೂ ಪ್ರಮುಖವಾಗಿ ಶತಚಂಡಿಕೆ ಆಗಿರ್ಬೋದು, ನವಚಂಡಿಕೆ ಯಾಗ ಇರ್ಬೋದು, ಈ ರೀತಿಯ ಯಾಗವನ್ನ ದೇವಿಗೆ ಹರಕೆಯನ್ನು ಹೊತ್ಕೊಳ್ತಾರೆ. ಯಾಕಂದ್ರೆ ದೊಡ್ಡ ಸಂಕಷ್ಟಗಳು ಎದುರಾದಾಗ ರಾಜಕಾರಣದಲ್ಲಿ ಇರ್ಬೋದು ಅಥವಾ ಚಿತ್ರರಂಗದಲ್ಲಿರುವಂತವ್ರು ಇರ್ಬೋದು, ಅಥವಾ ಸಾಂಸಾರಿಕ ಸಮಸ್ಯೆಗಳು ಉಂಟಾದಂತ ಸಂದರ್ಭದಲ್ಲಿ ಇರ್ಬೋದು, ಆರೋಗ್ಯದ ಸಮಸ್ಯೆಗಳು ಉಂಟಾದಂತ ಸಂದರ್ಭದಲ್ಲಿ ಇರ್ಬೋದು, ಅಥವಾ ಯಾವುದೇ ಒಂದು ಕೋರಿಕೆಯನ್ನ ಈಡೇರಿಸುವಂತೆ ದೇವಿಗೆ ಈ ಯಾಗಗಳನ್ನ ಹರಕೆ ರೂಪದಲ್ಲಿ ಹೊತ್ಕೊಳ್ತಾರೆ. ಕೆಲವರು ಭಕ್ತರು ಹರಕೆಯನ್ನ ಮುಂಚಿತವಾಗಿ ಸಲ್ಲಿಸುವಂತದ್ದು ರೂಢಿ. ಇನ್ನು ಕೆಲವರು ತಮ್ಮ ಇಷ್ಟಾರ್ಥಗಳು ಈಡೇರಿದ ನಂತರದಲ್ಲಿ ನವಚಂಡಿಕಾ ದುರ್ಗ ಯಾಗ ಇರ್ಬೋದು ಅಥವಾ ಶತಚಂಡಿಕಾ ಯಾಗ ಇರ್ಬೋದು, ಈ ರೀತಿಯ ಯಾಗಗಳನ್ನ ಮಾಡಿಸ್ತಾರೆ. ಅಂದ್ರೆ ಅವರವರ ಅನುಕೂಲಕ್ಕಾಗಿ ಬೇರೆ ಬೇರೆ ರೀತಿಯ ಯಾಗಗಳು ಕೂಡ ನಡೆಯುವಂಥದ್ದು ಕೊಲ್ಲೂರಿನಲ್ಲಿ. ಹಾಗಾಗಿ ಸದ್ಯಕ್ಕೆ ಕೊಲ್ಲೂರಿನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಮಸ್ಯೆ ಏನಿದೆ ಅದು ಬಗೆಹರಿಸಬೇಕು ಅಂತ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರು ಬಂದು ಒಂದು ಯಾಗವನ್ನ ಕೂಡ ಸಂಕಲ್ಪ ಮಾಡಿರುವಂತದ್ದು. ಸದ್ಯಕ್ಕೆ ಕೊಲ್ಲೂರಿನ ಯಾಗಶಾಲೆಯಲ್ಲಿ ಯಾಗ ಕೂಡ ನಡೀತಾ ಇರುವಂತದ್ದು. ನಿನ್ನೆ ರಾತ್ರಿಯೇ ಕೊಲ್ಲೂರಿಗೆ ಆಗಮಿಸಿ ವಿಜಯಲಕ್ಷ್ಮಿ ಅವರು ಅವರ ಕುಟುಂಬಸ್ಥರ ಜೊತೆ ಕೂಡಿ ಬಂದು ಸಂಕಲ್ಪವನ್ನ ಕೈಗೊಂಡಿರುವಂತದ್ದು. ಸರಿಸುಮಾರು 9 ಗಂಟೆಗೆ ಪೂರ್ಣಾಹುತಿ ಕೂಡ ಆಗುವಂತ ಸಾಧ್ಯತೆಗಳಿರುವಂತದ್ದು. ಈಗಾಗಲೇ ನರಸಿಂಹಾಡಿಗರ ನೇತೃತ್ವದಲ್ಲಿ ಅರ್ಚಕರು ಯಾಗವನ್ನ ನಡೆಸ್ತಾ ಇರುವಂತದ್ದು. ಶ್ರುತಿ. ಓಕೆ ಹರೀಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.